ಚೆನ್ನಾಗಿತ್ತಾ? ಲಿಟಲ್ ಬೆಟರ್. ಚೆನ್ನಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ? ಸೂಪರ್ ಅಂತ ಹೇಳ್ತೀರ. ಹೇಗಿತ್ತು ಹೇಳಮ್ಮ? ಚೆನ್ನಾಗಿತ್ತಾ? ಹೀರೋ ಆ್ಯಕ್ಟಿಂಗ್ ಹೇಗಿತ್ತಮ್ಮ? ಚೆನ್ನಾಗಿತ್ತಾ? ಹೇಗಿತ್ತು ಹೇಳಿ? ಚೆನ್ನಾಗಿತ್ತು. ಮೂವಿ ಹೇಗಿತ್ತು? ವಿನಯ್ ಸರ್ ಆ್ಯಕ್ಟಿಂಗ್ ಹೇಗಿತ್ತು? ತುಂಬಾ ಚೆನ್ನಾಗಿದೆ ಮಾಡಿದ್ದಾರೆ. ವಿನಯ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸರ್ ಆ್ಯಕ್ಟಿಂಗ್ ಹೇಗಿತ್ತು? ಇಷ್ಟ ಆಯ್ತು ನಿಮಗೆ? ಆ್ಯಕ್ಟಿಂಗ್ ಹೇಗಿತ್ತು? ವಿನಯ್ ಸರ್ ಆ್ಯಕ್ಟಿಂಗ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತು ನಿಮಗೆ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟವಾಯಿತು. ಯಾವುದು ಮುಟ್ತಾರೋ ಅದರಲ್ಲೇ ಅವರು ಪ್ರಾಣ ಬಿಡ್ತಾರೆ ಅನ್ನೋದು ಈ ಫಿಲಿಮ್ ನೋಡಿ ನಾವು ತಿಳ್ಕೊಬೇಕಾಗಿದೆ ಮೇಡಮ್. ಇಷ್ಟ ಆಗಿತ್ತು ಮೇಡಮ್. ಹೇಳು. ಮಸ್ತಾಗಿತ್ತು, ಸೂಪರ್ ಆಗಿತ್ತು ಫಿಲಮ್. ನಿನಗೇನು ಗೊತ್ತು ತಿಳಿಯುತ್ತೆ ನಿನಗೆ ಮೂವಿಲಿ ಎಷ್ಟು ಚೆನ್ನಾಗಿ? ಹೇಳಿ. ಆ್ಯಕ್ಟಿಂಗ್ ಹೇಗಿತ್ತು? ಚಿಂದಾಗಿತ್ತು. 100% ನಿಮ್ಮ ಥರನೇ ಸಕ್ಕು ಥರನೇ ಇತ್ತು. ವಿನಯ್ ಸರ್ ಆ್ಯಕ್ಟಿಂಗು ಮತ್ತೆ ಪಠಾಣ್ ಕ್ಯಾರೆಕ್ಟರ್ ಅದೇ ಥರನೇ. ಮತ್ತೆ ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗು ಅಷ್ಟೇ ಸೂಪರ್ ಆಗಿದೆ. ಲಕ್ಕಂಡಿ ಕಡ್ಡಿಪುಡಿ ಲಕ್ಷಿಸನ ಪೊಸಿಸನ ಸಿಚುವೇಶನ್ ತಕ್ಕನಾಗಿ ಒಂದು ಒಳ್ಳೆ ಸಿನಿಮಾ ಬಂದೈತೆ. ಬಂದು ಮಜಾ ಉಡಾಯಿಸಿ ಬಂದ್ರಿ ಅಷ್ಟೇ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ವಿನಯ್ ಸರ್ ಆ್ಯಕ್ಟಿಂಗ್ ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ. ಮೆಚ್ತಾರೆ ಅಂದ್ರೆ ಮೆಚ್ಚೇ ಬೇಕು. ಆ ಥರ ಕಡಕ್ಕಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಮೆಚ್ಚರೆ ಹಿಂಗಿರ್ತಾರ? ಕರೆಕ್ಟಾ ಇಲ್ವಾ? ಸೂಪರ್ ಆಗಿದೆ ಸಿನಿಮಾ. ಬಂದನ್ಸತಿ ನೋಡಿ ಅಷ್ಟೇ. ಕನ್ನಡ ಮೂವಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ವೈರಸ್ ಎಲ್ಲ ಮಾತಾಡಿ. ವಿನಯ್ ಸರ್ ಆ್ಯಕ್ಟಿಂಗ್ ಹೇಗಿತ್ತು? ವಿನಯ್ ಸರ್ ಅಡಿಗೆ ನೆಕ್ಸ್ಟ್ ಲೆವೆಲ್ ಇದೆ. ಬಂದು ನೋಡಿ ಅಷ್ಟೇ. ಯಾರು ಇಗ್ನೋರ್ ಮಾಡಬೇಡಿ ಮೂವಿಗಳನ್ನ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕನ್ನಡ ಮೂವಿ ಮೊದಲೇ ಓಡ್ತಾ ಇಲ್ಲ. ಚೆನ್ನಾಗಿದೆ ಮೂವಿ ಮಾಡಿದ್ದಾರೆ. ಹೌಸ್ಫುಲ್ ಆಗಿದೆ ಈ ಶೋ. ಮುಂದೆ ಹಂಗೆ ಹೌಸ್ಫುಲ್ ಆಗಿ ಓಡಲಿ, ಕನ್ನಡ ಮೂವಿಗಳು ಹಿಂಗೆ ಓಡಲಿ ಅಂತ ಹೇಳ್ತಾರೆ. ನಿಮ್ಗೆ ಏನು ಯಾವ ಸೀನ್ ಇಷ್ಟ ಆಯಿತು? ಯಾವ ಆ್ಯಕ್ಟಿಂಗ್ ಇಷ್ಟ ಆಯಿತು? ಯಾವ ಫೈಟ್ ಇಷ್ಟ ಆಯಿತು ನಿಮಗೆ? ಮೂವಿಲಿ ಅವರು ಆ್ಯಕ್ಚುಲಿ ಆ್ಯಕ್ಟಿಂಗ್ ಎಲ್ಲ ಅವ್ರ ಅಪ್ಪಯಿಂದಾನೇ ಬಂದಿರೋದು ಎಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ಎಮೋಷನಲ್ ಸೀನ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಗೊತ್ತಿರೋ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೀನ್ಸ್ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಫೈಟಿಂಗ್ ಅಷ್ಟೇ ಅಪ್ಪಯಿಂದ ಬಂದಿರೋದ್ರಿಂದ ಅದನ್ನು ಹೇಳಬೇಕಾಗಿದೆ. ಗೊತ್ತಾಗಿತ್ತು. ಚೆನ್ನಾಗಿದೆ. ರೌಡಿಸಮ್ ಬದಲಾಗಬೇಕು. ಸಣ್ಣ ಮಕ್ಕಳುಗಳೆಲ್ಲ ಬದಲಾಗಬೇಕು. ತುಂಬ ಚೆನ್ನಾಗಿದೆ ಫಿಲಮ್. ವಿನಯ್ ಸರ್ ಆ್ಯಕ್ಟಿಂಗ್ ಹೇಗಿತ್ತು? ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನಿಮಗೆ? ಹೇಗಿತ್ತು ಹೇಳಮ್ಮ? ಮೂವಿ ಚೆನ್ನಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ರೌಡಿಸಮ್ಮಿಂದ ಎಷ್ಟೋ ಮಕ್ಕಳು ಬಲಿ ಆಗ್ತಾರೆ. ಎಷ್ಟೋ ಜನರ ಜೀವನ ಅನ್ಯಾಯ ಆಗುತ್ತೆ. ಅವರು ಜೀವನಕ್ಕೆ ಅರ್ಥನೇ ಸಿಗಲ್ಲ. ಎಲ್ಲರೂ ಬಲಿ ಆದರೆ ಜೀವನ ಮಾಡೋದು ಹೇಗೆ? ತುಂಬ ಕಷ್ಟ ಆಗುತ್ತೆ. ಒಳ್ಳೆ ಮಸಾಲೆ ಮಿಕ್ಸು ಈ ಫಿಲಮ್ ಚೆನ್ನಾಗಿದೆ. ಪ್ರೀತಿ ಎಲ್ಲದೂ ಇದರಲ್ಲಿ ಅಡಗಿದೆ. ನಾನು ಇದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಧನ್ಯವಾದಗಳು. ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಮೂವಿ. ವಿನಯ್ ಸರ್ ಫೈಟಿಂಗ್ ಇಷ್ಟ ಆಯಿತು? ಏನು ಇಷ್ಟ ಆಯಿತು? ಮೇಡಮ್ ಮೇನ್ ಫೈಟಿಂಗ್ ಇಷ್ಟ ಆಯಿತು. ಮತ್ತು ಫೀಲಿಂಗ್ಸು ಮತ್ತು ಮೂವಿ ಚೆನ್ನಾಗಿದೆ ಮೇಡಮ್. ನೋಡ್ಬೋದು. ಇಷ್ಟ ಆಯ್ತು ನಿಮಗೆ? ಫುಲ್ ಇಷ್ಟ ಆಯಿತು. ಫೈಟಿಂಗ್ ಇಷ್ಟ ಆಯ್ತು ನಿಮಗೆ? ಫೈಟಿಂಗ್ ಇಷ್ಟ ಆಯಿತು. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ? ಜನಕ್ಕಿಂತ ಮೂವಿ ಬಂದು ನೋಡ್ಬೋದು ಫ್ಯಾಮಿಲಿ ಸಮೇತ. ಮೂವಿ ಸಖತ್ತಾಗಿದೆ. ವಿನಯ್ ಸರ್ ಆ್ಯಕ್ಟಿಂಗು ಹೇಗಿತ್ತು ನಿಮ್ಗೆ? ಎಲ್ಲರೂ ಅದೇ ಹೇಳ್ತಿದ್ರು ವಿನಯ್ ಸರ್ ಸಖತ್ತಾಗಿತ್ತು. ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಮೋಷ್ನಲ್ಲು ಫೈಟಿಂಗ್ ಆಗಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೂವಿ ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ಮೂವಿ ಹೇಗಿತ್ತು? ಆ್ಯಕ್ಟಿಂಗ್ ಹೇಗಿತ್ತು ಸರ್ ಫಸ್ಟಿಗೆ? ಮೇಡಮ್ ಅವರ ವಿನಯ್ ಸರ್ ಆಕ್ಷನ್ನು, ವಿನೋದ್ ಪ್ರಭಾಕರ್ ಅವರ ಆಕ್ಷನ್ನು ಸೂಪರ್ ಆಗಿದೆ. ಲವರ್ ಆಗಿ ಪ್ರಿಯಾ ಆನಂದ್ ಅವರ ಆಕ್ಷನ್ ಕೂಡ ಸಾಕಾಗಿದೆ. ಓಕೆನಾ? ನಮ್ಮ ಹೊಸದಾಗಿಂದ ನಮ್ಮ ರಜತ್ ಅವರಾಗಿರ್ಬೋದು, ನಮ್ಮ ವಿನಯ್ ಗೌಡ ಆಗಿರ್ಬೋದು, ಅವರ ಆಕ್ಷನ್ ಕೂಡ ಸೂಪರ್ ಆಗಿದೆ. ಸೊ ಎಲ್ಲ ಒಂದು ಕಡೆ ಸಿನಿಮಾ ಅವ್ರ ಆಕ್ಷನ್ಲೇ ಎತ್ಕೊಂಡು ಹೋಗುತ್ತೆ. ಐಟಮ್ಸ್ ಆಗಿರ್ತದೆ ಸಾಕಾಗಿದೆ. ಫೈಟಿಂಗು ಸೂಪರ್ ಆಗಿದೆ. ವಿನಯ್ ಸರ್ ಆ್ಯಕ್ಟಿಂಗ್ ಹೇಗಿತ್ತು? ಎಲ್ಲರೂ ಹೇಳ್ತಾ ಇದ್ದಾರೆ ವಿನಯ್ ಸರ್ ಆ್ಯಕ್ಟಿಂಗ್ ಬೆಂಕಿ ಅಂತ ಇದ್ದಾರೆ. ಎಲ್ಲರ ಬಾಯಲ್ಲಿ ಅದೇ ಬರ್ತೈತೆ. ಹೌದು ಮೇಡಮ್. ನಮ್ಮ ವಿನೋದ್ ಪ್ರಭಾಕರ್ ಅವರ ಆಕ್ಷನ್ನು ಸೂಪರ್ ಆಗಿದೆ. ಏನವರು ನಮ್ಮ ಕಳೆದ ಮಾಧವಿ ಮೂವಿನಲ್ಲಿ ಮಾಡಿದ್ರು ಅದೇ ರೇಂಜಲ್ಲಿ ಆ ಒಂದು ಸೆಂಟಿಮೆಂಟಿಗೆ ಅಂದರೆ ಒಳ್ಳೆ ಫೈಟಿಂಗ್ಸು, ಆ ಆ್ಯಕ್ಷನ್ನು ಎಲ್ಲ ಸಖತ್ತಾಗಿ ಮೂಡಿ ಬಂದಿದೆ. ಸಖತ್ತಾಗಿ ಮಾಡಿದ್ದಾರೆ ಮೇಡಮ್. ಅವ್ರ ಆ್ಯಕ್ಷನ್ ಸೂಪರ್ ಆಗಿದೆ. ಜೈ ವಿನೋದ. ಮತ್ತು ಅವರೊಂದು ಡೈಲಾಗ್ ಕೊಡ್ತಾರೆ ಇದರಲ್ಲಿ, ನಾನು ಬಾಯಲ್ಲಿ ಮಾತಾಡೋಕ್ಕಿಂತ ಜಾಸ್ತಿ ಕೈಯೆಲ್ಲ ಮಾತಾಡೋದು. ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು.